ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 25/8/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 20/8/2020. ಓಂ ನಮಃ ಶಿವಾಯ. ತಿಳುವಳಿಕೆಯುಳ್ಳ ಮಕ್ಕಳೇ, ತಂದೆ ಮತ್ತು ಪ್ರಕೃತಿ ಜೊತೆಗಿರುವಾಗ ನಮಗೆ ಏನಾಗಲು ಸಾಧ್ಯ? ಹೀಗೆ ಯೋಚಿಸುವುದು ಸ್ವಾಭಿಮಾನ, ಇದು ಪ್ರೇಮ. ಆದರೆ ನಮಗೆ ಬಾಬಾ ಸಿಕ್ಕಿದ್ದಾರೆ, ಇನ್ನು ನಮಗೆ ಏನೂ ಆಗಲು ಸಾಧ್ಯವೇ ಇಲ್ಲ ಎಂದು ಯೋಚಿಸುವುದು ಕೂಡ ಅಭಿಮಾನವಾಗಿದೆ. ಓಂ ನಮಃ ಶಿವಾಯ್. ಹೌದು ಮಕ್ಕಳೇ, ದಶೆಗಳ ಮಹತ್ವವೇನು? ಸ್ಟೇಜ್ನ ಮಹತ್ವವೇನು? ಸ್ಥಿತಿಯ ಮಹತ್ವವೇನು? ಒಂದು ಸ್ಥಿತಿ ಸತೋಪ್ರಧಾನ, ರಜೋಪ್ರಧಾನ, ತಮೋಪ್ರಧಾನವಾಗಿರುತ್ತದೆ. ಹಾಗೆಯೇ ದಶೆಗಳು ಇರುತ್ತವೆ. ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಇದು ನೀವು ಮಕ್ಕಳಿಗಾಗಿ ಅಲ್ಲ, ಯಾರು ಸೃಷ್ಟಿಯ ಜ್ಞಾತವೋ, ಯಾರು ತಮ್ಮ ಆದಿ ಮಧ್ಯ ಅಂತ್ಯದ ಜ್ಞಾತವೋ ಅವರಿಗೆ ದಶೆಗಳ ಮಹತ್ವವಿರುವುದಿಲ್ಲ. ಆದರೂ ಕೂಡ ಶರೀರವಿದೆ, ಪ್ರಕೃತಿ ಇದೆ, ತತ್ವಗಳಿವೆ. ಆದ್ದರಿಂದ ಗಮನವಿರಲಿ. ಇದರಿಂದ ನೀವು ಮಕ್ಕಳಿಗೆ ಅಷ್ಟೇನು ವ್ಯತ್ಯಾಸವಾಗುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಯಾವಾಗಲಾದರೂ ನಿಮ್ಮ ಬಾಬನ ನೆನಪನ್ನು ಮರೆತು ಬಿಡುತ್ತೀರಿ. ಅದಕ್ಕಾಗಿ ಗಮನವಿಡುವುದು ಒಳ್ಳೆಯ ವಿಷಯ. ಗಮನವಿಡಿ. ಆರೋಗ್ಯದ ಬಗ್ಗೆಯೂ ಗಮನ ಹರಿಸುತ್ತೀರಲ್ಲವೇ? ಯಾರಾದರೂ ಹೇಳಬಹುದು, ಇಲ್ಲ, ನಮಗೆ ಏನೂ ಆಗಲು ಸಾಧ್ಯವಿಲ್ಲ, ನಮ್ಮ ಬಾಬಾ ನಮ್ಮ ಜೊತೆ ಇದ್ದಾರಲ್ಲ. ಇಂತಹ ಮೂಢಮತಿಯವರು ಇದ್ದಾರೆ. ಏನನ್ನೋಣ? ತಮ್ಮನ್ನು ತಾವು ಪ್ರಕೃತಿಗಿಂತಲೂ ದೊಡ್ಡವರೆಂದು ಭಾವಿಸುತ್ತಿದ್ದಾರೆ. ಆಗ ಪ್ರಕೃತಿಯು ಚೆನ್ನಾಗಿ ಆಟವಾಡಿಸುತ್ತದೆ, ಹೊಟ್ಟೆಯಲ್ಲಿ ಬೆರಳು ಹಾಕಿ ತಿರುಗಿಸುತ್ತದೆ. ಯಾರೋ ಕೇಳಿದರು, ಆದರೆ ಬಾಬಾ ಅವರು ಬಾಬಾ ನಮ್ಮ ಜೊತೆಗಿದ್ದಾರೆ ಎಂದು ಯೋಚಿಸಿದಾಗ ಆಗ ಏನೂ ಆಗಬಾರದಲ್ಲವೇ? ನೋಡಿ ಮಕ್ಕಳೇ, ಒಂದು ಸೂಕ್ಷ್ಮ ರೂಪದ ಅಹಂಕಾರವಿರುತ್ತದೆ. ಇದರಿಂದ ಏನಾಗುತ್ತದೆ? ನಮಗೆ ಏನೂ ಆಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಏಕೆಂದರೆ ನಮ್ಮ ಜೊತೆ ಬಾಬಾ ಇದ್ದಾರೆ, ನಮಗೆ ಏನೂ ಆಗಲು ಸಾಧ್ಯವಿಲ್ಲ. ಆತ್ಮವೂ ಹೇಳುತ್ತಿದೆ ಮತ್ತು ದೇಹಾಭಿಮಾನದ ಕಾರಣದಿಂದ ಹೇಳುತ್ತಿದೆ ಮತ್ತು ಪ್ರಕೃತಿಯನ್ನು ಗಮನದಲ್ಲಿಟ್ಟುಕೊಂಡು ಹೇಳುತ್ತಿಲ್ಲ. ಅದರ ಅತಿ ದೊಡ್ಡ ಮೂರ್ಖತನ ಎಲ್ಲಿದೆ? ಏಕೆಂದರೆ ಅದು ಪ್ರಕೃತಿಯನ್ನು ಗಮನದಲ್ಲಿಟ್ಟುಕೊಂಡಿಲ್ಲ. ಪ್ರಕೃತಿಯು ತನಗಿಂತ ದೊಡ್ಡದು ಎನ್ನುವುದನ್ನು ಅದು ಮರೆತು ಬಿಟ್ಟಿದೆ. ಅದು ನಮ್ಮ ಸಹೋದರ, ನಮಗೆ ಏನೂ ಆಗಲು ಸಾಧ್ಯವಿಲ್ಲ. ನಮ್ಮ ಜೊತೆ ತಂದೆ ಇದ್ದಾರೆ. ಅರೆ, ನಿಮಗಿಂತ ದೊಡ್ಡದು ಪ್ರಕೃತಿ. ನೀವು ಯಾರಿಗೆ ಸವಾಲು ಹಾಕುತ್ತಿದ್ದೀರಿ? ವಿಕಾರಗಳಿಗೆ ಸವಾಲು ಹಾಕಿದರೆ ತಂದೆ ಮುಂದೆ ನಿಲ್ಲುತ್ತಾರೆ. ಆದರೆ ನಿಮ್ಮದೇ ಹಿರಿಯ ಸಹೋದರನನ್ನು ತಿರಸ್ಕರಿಸಿದರೆ ಅದು ಹೊಟ್ಟೆಯಲ್ಲಿ ಬೆರಳು ತಿರುಗಿಸುತ್ತದೆ ತಾನೆ. ಆಗ ಏನು ಮಾಡುತ್ತೀರಿ? ಹೌದು, ವಿಷಯವೇನೆಂದರೆ ಬಾಬಾ ಈ ಸುಂದರ ಪ್ರಕೃತಿಯ ಶರೀರ ನಮಗೆ ಸಿಕ್ಕಿದೆ. ಇದು ನಮ್ಮ ಅಂತಿಮ ಜನ್ಮ ಮತ್ತು ಈ ಶರೀರದ ಮೂಲಕ ನಾವು ಬಹಳ ಸೇವೆ ಮಾಡಬೇಕಿದೆ. ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕಿದೆ. ನಮ್ಮ ಪುರುಷಾರ್ಥವನ್ನು ತೀವ್ರಗೊಳಿಸಬೇಕಿದೆ. ಜನ್ಮ ಜನ್ಮಾಂತರದ ಪಾಪಕರ್ಮಗಳನ್ನು ಈ ಶರೀರದ ಮೂಲಕ ನಷ್ಟ ಮಾಡಬೇಕಿದೆ. ಶುಕ್ರಿಯಾ ಬಾಬಾ, ನೀವು ಪ್ರಕೃತಿಯ ಅತಿ ಸುಂದರ ಶರೀರವನ್ನು ನೀಡಿದ್ದೀರಿ. ಶುಕ್ರಿಯಾ ಪ್ರಕೃತಿ, ನೀವು ನಮ್ಮನ್ನು ಇಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೀರಿ. ತಂದೆ ಜೊತೆಗಿದ್ದಾರೆ, ಪ್ರಕೃತಿ ಜೊತೆಗಿದೆ ಎಂದರೆ ನಮಗೆ ಏನಾಗಲು ಸಾಧ್ಯ? ಇದು ಸ್ವಾಭಿಮಾನ, ಇದು ಪ್ರೇಮ. ಇದನ್ನು ಹೀಗೆ ಹೇಳಲಾಗುತ್ತದೆ. ಆದರೆ ನಮಗೆ ಏನೂ ಆಗಲು ಸಾಧ್ಯವಿಲ್ಲ. ನಮ್ಮ ಜೊತೆ ತಂದೆ ಇದ್ದಾರೆ. ಇದನ್ನು ಏನನ್ನೋಣ? ತಂದೆಯಂತೂ ಇದ್ದಾರೆ, ಇರುತ್ತಾರೆ. ಆದರೆ ನಮಗೆ ಏನೂ ಆಗಲು ಸಾಧ್ಯವಿಲ್ಲ ಎಂದು ಇವರು ಹೇಳುತ್ತಿದ್ದಾರೆ. ಇದರ ಗ್ಯಾರಂಟಿಯನ್ನು ತಂದೆ ಎಲ್ಲಾದರೂ ನೀಡಿದ್ದಾರೆಯೇ? ಕಾರ್ಮಿಕ ಖಾತೆ ಇದೆ, ಯಾವಾಗ ಬೇಕಾದರೂ ಬರುತ್ತದೆ. ನಮಗೂ ಕೂಡ ಅಂತಿಮ ಸಮಯದಲ್ಲಿ ಎಷ್ಟು ಕೆಮ್ಮು ಬರುತ್ತಿತ್ತು, ಅಷ್ಟು ಜೋರಾಗಿ ಕೆಮ್ಮು ಬರುತ್ತಿತ್ತು. ಶರೀರ ಅಷ್ಟು ಹಾಳಾಗಿತ್ತು. ಬಾಬಾರವರಿಗೆ ಹೇಳುತ್ತಿದ್ದೆವು, ಈಗ ಕರೆದುಕೊಂಡು ಹೋಗಿ ಬಾಬಾ, ಈಗ ಸಾಕು, ಕರೆದೊಯ್ಯಿರಿ. ಇಷ್ಟು ಹಳೆಯ ವಾದ್ಯವಾಗಿ ಬಿಟ್ಟಿದೆ. ಆದರೂ ನುಡಿಸಲು ಹೇಳುತ್ತಿದ್ದೀರಿ. ನುಡಿಸುತ್ತಿದ್ದೇವೆ, ಏಕೆಂದರೆ ಶರೀರದಲ್ಲಿ ಎಲ್ಲೆಲ್ಲಿಯೂ ಹಳೆಯದಾಗಿದೆ. ಏಕೆಂದರೆ ಶರೀರದಲ್ಲಿ ಎಲ್ಲೆಲ್ಲಿಯೂ ಹಳೆಯದಾಗಿದೆ ಅಲ್ಲವೇ? ಹಾಗೆಂದು ಈಗ ನಾವೇನು ನಮಗೆ ಏನೂ ಆಗಲು ಸಾಧ್ಯವಿಲ್ಲ ಎಂದು ಹೇಳುತ್ತೇವೆಯೇ? ಏಕೆಂದರೆ ನಮ್ಮ ಬಾಬಾ ಬರುತ್ತಾರೆ. ಹಾಗೆ ಹೇಳಲು ಸಾಧ್ಯವೇ?
ಅದು ಮೂರ್ಖತನವಾಗುತ್ತದೆ. ಏನೆನ್ನೋಣ? ನಮ್ಮ ಕಾರ್ಮಿಕ ಖಾತೆ ಮಧ್ಯದಲ್ಲಿ ಬಂದಿದೆ. ಹೌದು, ತಂದೆ ಜೊತೆಗಿದ್ದಾರೆ, ಆದ್ದರಿಂದ ಹಗುರವಾಗಿದೆ. ತಂದೆ ಜೊತೆಗಿದ್ದಾರೆ. ಕೆಲವು ಮಕ್ಕಳು ಯೋಚಿಸುತ್ತಾರೆ, ಅರೆ ಬಾಬಾರವರಾದ ಮೇಲೂ ಕಾಯಿಲೆ ಬಂದಿತೆ, ಬಾಬಾರವರಾದ ಮೇಲೂ ಆಗುವುದನ್ನು ಬಿಡಿ, ನಾವಿದ್ದಾಗ ಎಷ್ಟು ಕಾಯಿಲೆಗಳು ಬಂದವು, ಎಷ್ಟು ಕಾಯಿಲೆಗಳನ್ನು ಎದುರಿಸಬೇಕಾಯಿತು. ನಮ್ಮಲ್ಲಂತೂ ಏನೆನ್ನೋಣ, ಬಾಬಾ ಬರುತ್ತಿದ್ದರು, ಹೌದು, ನಂತರ ಆಪರೇಷನ್ ಕೂಡ ಆಯಿತು. ಅದರ ನಂತರ ಗುಲ್ಜಾರ್ ದಾದಿ ಶೋಭಾ ಮಗು ಕೂಡ ನೋಡಿ, ಶರೀರದಲ್ಲಿ ಎಷ್ಟು ಕಲೆಗಳು ಬಿದ್ದಿವೆ. ಮತ್ತು ಮಕ್ಕಳು ಹೇಳುತ್ತಾರೆ, ಅರೆ ಬಾಬಾರವರಾದ ಮೇಲೂ ಕಾಯಿಲೆ ಬಂದಿತ್ತೆ, ಬಾಬಾರವರಾದ ಮೇಲೂ ಬಿದ್ದು ಹೋದರು. ಸ್ವಲ್ಪ ಕೆಮ್ಮು ಬಂತು, ಬಾಬಾರವರಾದ ಮೇಲೂ ಕೆಮ್ಮು ಬಂದಿತ್ತೆ. ಸ್ವಲ್ಪ ಜ್ವರ ಬಂತು ಬಾಬಾರವರಾದ ಮೇಲೆ. ಅರೆ ಯಾರಲ್ಲಿ ಬಾಬಾ ಬರುತ್ತಿದ್ದಾರೋ ಅವರನ್ನೇ ನೋಡಿ. ಶರೀರದಲ್ಲಿ ಎಷ್ಟು ಕಲೆಗಳು ಬಿದ್ದಿವೆ ನೋಡಿ. ಎಲ್ಲೋ ಒಂದು ಕಡೆ ಆ ಸಿಸ್ಟಮ್ ಕೆಡುತ್ತಲೇ ಇರುತ್ತದೆ. ಹೌದು, ಬಾಬಾರವರಾದ ಮೇಲೆ ಬಂತು. ಶುಕ್ರಿಯಾ ಬಾಬಾ, ನನ್ನ ಲೆಕ್ಕಾಚಾರ ಚುಕ್ತವಾಯಿತು. ಬಾಬಾ ಸಿಗದಿದ್ದಾಗಲೂ ಬರುತ್ತಿತ್ತು. ಹಾಗೇನು ಆರೋಗ್ಯವಾಗಿದ್ದೀರಾ? ಹಾಗೇನು ಯಾವುದೇ ಕಾಯಿಲೆ ಇಲ್ಲದೆ ಕುಣಿಯುತ್ತಿದ್ದೀರಾ? ಯಾರೋ ಹೇಳಿದರು, ಜನರು ಹೀಗೆ ತಿಳಿಯುತ್ತಾರೆ ಅಲ್ಲವೇ? ಆಗ ಬಂದಿದ್ದರೆ ಸರಿ, ಆದರೆ ಈಗ ಭಗವಂತ ಸಿಕ್ಕಿದ್ದಾರಲ್ಲ, ಈಗ ಭಗವಂತ ನಮ್ಮವರಾಗಿದ್ದಾರೆ, ಮತ್ತೆ ಏಕೆ? ಭಗವಂತ ನಮ್ಮವರಾಗಿದ್ದಾರೆ. ಭಗವಂತ ಯಾರೊಂದಿಗೂ ಅನ್ಯಾಯ ಮಾಡುವುದಿಲ್ಲ. ಇವತ್ತಿನ ಪ್ರಪಂಚದಲ್ಲಿ ಹೇಳುವಂತೆ ನಾನು ಯಾರನ್ನೂ ಬಲ್ಲೆ ಎಂದು ನಿಮಗೆ ಗೊತ್ತಿದೆಯೇ? ನೀವು ಏನೋ ತಪ್ಪು ಕೆಲಸ ಮಾಡಿದ್ದೀರಿ, ನಾನು ಯಾರನ್ನು ಬಲ್ಲೆ ಎಂದು ನಿಮಗೆ ಗೊತ್ತಿದೆಯೇ? ಹಾಗೆ ಆಗಲು ಸಾಧ್ಯವೇ? ಇದು ಸಂಗಮ ಯುಗ, ಆತ್ಮ ಪರಮಾತ್ಮರ ಸಂಗಮ, ಸತ್ಯದ ಸಂಗಮ. ಪರಮಾತ್ಮ ಸತ್ಯವಂತರು, ನ್ಯಾಯಕಾರಿ. ಅವರು ಕೂಡ ಅನ್ಯಾಯ ಮಾಡಿದರೆ, ಇಲ್ಲ ಈ ಮಗು ನನ್ನದು, ಇವನು ಉಲ್ಟಾ ಪಲ್ಟಾ ಕೆಲಸ ಮಾಡಿ ಬಂದಿದ್ದಾನೆ, ನಾನು ಇವನಿಗೆ ಯಾವುದೇ ಶಿಕ್ಷೆ ಕೊಡುವುದಿಲ್ಲ ಎಂದರೆ ಅವರು ಎಂತಹ ರಾಜ ಎನ್ನಲಾಗುತ್ತದೆಯೇ? ಬದಲಾಗಿ ತನ್ನ ಮಗುವಿಗೆ ಹೆಚ್ಚು ತೊಂದರೆ ನೀಡುವವನೇ ನಿಜವಾದ ರಾಜ. ಇದು ಒಬ್ಬ ಒಳ್ಳೆಯ ಸತ್ಯವಂತ ರಾಜನ ಲಕ್ಷಣ. ದ್ವಾಪರ ಯುಗದಲ್ಲಿಯೂ ಅನೇಕ ರಾಜರು ಆಗಿ ಹೋಗಿದ್ದಾರೆ. ಬೇರೆಯವರನ್ನು ಒಂದು ಬಾರಿ ಕ್ಷಮಿಸಬಹುದು, ಆದರೆ ತಮ್ಮ ಮಗುವನ್ನು ಬಿಡುತ್ತಿರಲಿಲ್ಲ. ಇದು ಒಬ್ಬ ಸತ್ಯವಂತ, ಒಳ್ಳೆಯ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ರಾಜನ ಲಕ್ಷಣ. ನಾನು ರಾಜನೆಂದು ನಿಮಗೆ ತಿಳಿದಿದೆ. ರಾಜನ ಮಗುವಾದ ಮೇಲೂ ನೀವು ಪಾಪಕರ್ಮ ಮಾಡಿದ್ದೀರಿ, ಬುದ್ಧುಗಳಾಗಿದ್ದೀರಿ, ಉಲ್ಟಾ ಕೆಲಸ ಮಾಡಿದ್ದೀರಿ ಎಂದರೆ ನಿಮಗೆ ಹೆಚ್ಚು ಶಿಕ್ಷೆ ನೀಡುತ್ತಾರೆ. ಹೊರಗಿನವರಿಗೆ ನೀಡುತ್ತಾರೆಯೇ? ಅವರಿಗೆ ಒಂದು ಬಾರಿ ಹೋಗು ಎಂದು ಅವಕಾಶ ನೀಡಿದ್ದೇನೆ, ಕ್ಷಮಿಸಿದ್ದೇನೆ ಎಂದು ಹೇಳುತ್ತಾರೆ. ಹಾಗಾದರೆ ಯೋಚಿಸಿ. ಅದಕ್ಕಾಗಿಯೇ ಹೇಳುತ್ತಾರೆ, ಬಾಬಾರವರಾದ ಮೇಲೂ ಯಾವುದಾದರೂ ಪಾಪಕರ್ಮ ಮಾಡಿದರೆ 100 ಪಟ್ಟು ಹೆಚ್ಚು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಹಾಗಾದರೆ ನೀವು ಬಾಬಾರವರೇ ಆಗಿಲ್ಲ. ಒಂದು ವೇಳೆ ನೀವು ಭಗವಂತನ ಮಕ್ಕಳಾದ ಮೇಲೂ ಈ ಕಾಯಿಲೆ ಏಕೆ, ಈ ಕರ್ಮ ಭೋಗ ಏಕೆ ಎಂದು ಹೇಳಿದರೆ, ಒಂದು ವೇಳೆ ಯಾವ ಮಗುವಾದರೂ ಹೀಗೆ ಹೇಳಿದರೆ ನೀವು ಸತ್ಯವಂತ ತಂದೆಯ ಮಕ್ಕಳಲ್ಲ, ಮತ್ತು ನೀವು ತಂದೆಯನ್ನು ಒಪ್ಪಿಕೊಂಡಿಲ್ಲ, ಮತ್ತು ನಿಮಗೆ ತಂದೆಯ ಮೇಲೆ ನಿಶ್ಚಯವಿಲ್ಲ, ಇವರು ನನ್ನ ತಂದೆ ಎಂದು. ಇದನ್ನು ತಂದೆ ಇಂದು ಬರೆಯುತ್ತಿದ್ದಾರೆ. ಈಗ ಮಕ್ಕಳು ಏನಾದರೂ ತಿಳಿದುಕೊಳ್ಳಲಿ. ಏಕೆಂದರೆ ತಂದೆ ಏನು ಮಾಡುತ್ತಾರೆ? ತಂದೆಯವರಾದ ಮೇಲೆ ಲೆಕ್ಕಾಚಾರ ಬರುವುದಿಲ್ಲವೇ? ಇವತ್ತಿನ ಪ್ರಪಂಚದಲ್ಲಿಯೂ ಯಾರಾದರೂ ರಾಜನಿರಲಿ ಅಥವಾ ಯಾರೇ ಇರಲಿ, ಅವರ ಮಕ್ಕಳಿಗೆ ಕಾಯಿಲೆ ಬರುವುದಿಲ್ಲವೇ? ಬರುತ್ತದೆ ತಾನೆ. ಯಾರೋ ಬಡವನ ಮಗುವಿದ್ದಾನೆ, ಅವನಿಗೂ ಬರುತ್ತದೆ. ಕಾಯಿಲೆಯು ರಾಜನನ್ನು ನೋಡಿ ಬರುತ್ತದೆ ಅಥವಾ ಪ್ರಜೆಯನ್ನು ನೋಡಿ ಬರುತ್ತದೆ ಎಂದೇನೂ ಇಲ್ಲ. ಕಾಯಿಲೆಯು ಯಾರ ಮನೆಗಾದರೂ ಹೋಗುತ್ತದೆ. ಅದು ಎಂದಿಗೂ ಇವರು ರಾಜನ ಮಕ್ಕಳು, ನಾನು ಇವರ ಮನೆಗೆ ಪ್ರವೇಶಿಸಬಾರದು ಎಂದು ಭೇದ ಭಾವ ಮಾಡುವುದಿಲ್ಲ. ಅಲ್ಲಿಯೇ ಹೆಚ್ಚು ಮಾಡುತ್ತದೆ. ಆಗ ತಂದೆ ಏನು ಮಾಡುತ್ತಾರೆ? ಇದು ಕಾರ್ಮಿಕ ಖಾತೆ. ಈ ಜನ್ಮದಲ್ಲಿ ಎಲ್ಲರದ್ದು ಚುಕ್ತವಾಗಬೇಕಿದೆ, ಎಲ್ಲರೂ ಹೋಗಬೇಕಿದೆ. ಆದ್ದರಿಂದ ಏನನ್ನೂ ಯೋಚಿಸಬೇಡಿ. ಹೌದು ನೋಡಿ, ಅನೇಕ ಮಕ್ಕಳು ಹೇಳುತ್ತಾರೆ, ಬಾಬಾ ಪ್ರತಿಯೊಂದು ಆತ್ಮವು ನಿರ್ದೋಷಿಯಾಗಿದೆ. ಒಳ್ಳೆಯದು. ತಂದೆ ಕೇಳುತ್ತಾರೆ, ಒಂದು ವೇಳೆ ಆತ್ಮವು ನಿರ್ದೋಷಿಯಾಗಿದ್ದರೆ ಇಲ್ಲಿ ಏಕೆ ಇದೆ? ಪರಮಧಾಮದಲ್ಲಿ ಏಕೆ ಇಲ್ಲ? ಇಲ್ಲಿ ಏಕೆ ಇದೆ? ನೀವು ಹೇಳಿ. ನಿರ್ದೋಷಿ ಎಂಬ ಶಬ್ದ ಯಾರಿಗೆ ಅನ್ವಯಿಸುತ್ತದೆ? ಯಾರಿಗೆ ತಂದೆಯ ಜ್ಞಾನವಿಲ್ಲವೋ ಅವರಿಗೆ, ಯಾರಿಗೆ ತಂದೆಯ ಬಗ್ಗೆ ತಿಳಿದೇ ಇಲ್ಲವೋ ಅವರಿಗೆ.
ತಂದೆಯನ್ನು ತಿಳಿದು ತಂದೆಯನ್ನು ಗುರುತಿಸಿದೆ. ತಂದೆಯವರಾದ ಮೇಲೆ ಅವರನ್ನು ನಿರ್ದೋಷಿ ಎನ್ನಲಾಗುತ್ತದೆಯೇ? ಇದು ಯಾವುದೇ ಇತಿಹಾಸದಲ್ಲಿ ಇಲ್ಲ ಮತ್ತು ಇದನ್ನು ತಂದೆ ಒಪ್ಪುವುದಿಲ್ಲ. ಒಳ್ಳೆಯದು. ತಂದೆ ಹೇಳಿದರು, ಮಕ್ಕಳೇ, ಒಂದು ಸಿನಿಮಾದ ಶೂಟಿಂಗ್ ನಡೆಯುತ್ತಿದೆ, ಹೋಗಿ ಇದನ್ನು ನಾವು ಬರೆದು ಕೊಡುತ್ತಿದ್ದೇವೆ, ಅಲ್ಲಿ ಹೋಗಿ ಈ ಪಾತ್ರವನ್ನು ನಿರ್ವಹಿಸಿ. ಮಕ್ಕಳು ಹೋದರು. ತಂದೆ ಬರೆದು ಕೊಟ್ಟಿದ್ದ ಚೀಟಿಯನ್ನು ಜೇಬಿನಲ್ಲಿ ಹಾಕಿಕೊಂಡರು ಮತ್ತು ತಮ್ಮಿಷ್ಟದಂತೆ ಉಲ್ಟಾ ಪಲ್ಟಾ ಕುಣಿಯಲು ಆರಂಭಿಸಿದರು. ಆಗ ಏನಾಗುತ್ತದೆ? ಗೊಂದಲವಾಗುತ್ತದೆಯೇ? ಇಲ್ಲವೇ? ಮತ್ತು ನಂತರ ನಿರ್ದೋಷಿ ಎಂದು ಹೇಳುತ್ತಾರೆಯೇ? ಎಲ್ಲಿಯ ನಿರ್ದೋಷಿ ಬಾಬಾ? ಬರೆದಿದ್ದ ಚೀಟಿಯನ್ನು ಜೇಬಿನಲ್ಲಿ ಇಟ್ಟುಕೊಂಡು ಕುಣಿಯುತ್ತಿದ್ದೀರಿ, ನಿಮ್ಮ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದೀರಿ. ಈಗ ಪ್ರಪಂಚದಲ್ಲಿಯೂ ಒಂದು ವೇಳೆ ಡೈರೆಕ್ಟರ್ ನೀವು ಇಂತಹ ದೃಶ್ಯ ಮಾಡಬೇಕು, ಹೀಗೆ ಮಾಡಬೇಕು ಎಂದು ಹೇಳಿದರೆ ಮತ್ತು ಹೀರೋ ಆಗಿ ತನ್ನ ಇಷ್ಟದಂತೆ ಅಡ್ಡಾದಿಡ್ಡಿ ಮಾಡಿದರೆ ಆಗ ಏನಾಗುತ್ತದೆ? ಹೀರೋನನ್ನು ನಿರ್ದೋಷಿ ಎನ್ನಲಾಗುತ್ತದೆಯೇ? ಏಕೆಂದರೆ ಅವನು ಡೈರೆಕ್ಟರ್ನ ಮಾತನ್ನೇ ಕೇಳಲಿಲ್ಲ. ನಿರ್ದೋಷಿ ಎಂದರೆ ಯಾವಾಗ ಡೈರೆಕ್ಟರ್ ಏನನ್ನೂ ಹೇಳಲಿಲ್ಲವೋ, ಅವನಿಗೆ ಏನೂ ತಿಳಿದಿಲ್ಲವೋ, ಅವನು ಕುಣಿಯುತ್ತಿದ್ದಾನೆ, ಅವನಿಗೆ ಬಂದಂತೆ ಅವನು ಮಾಡುತ್ತಿದ್ದಾನೆ, ಅವನಿಗೆ ನಿರ್ದೋಷಿ ಎನ್ನಬಹುದು. ಮತ್ತು ಯಾವಾಗ ಡೈರೆಕ್ಟರ್ ನೀವು ಇದನ್ನೂ ಮಾಡಬೇಕು, ಹೀಗೆ ಮಾಡಬೇಕು ಎಂದು ಹೇಳಿದ್ದಾರೋ, ನಂತರವೂ ತನ್ನ ಮನಸ್ಸಿಗೆ ಬಂದಂತೆ ಮಾಡಿದರೆ ಅವನಿಗೆ 100 ಪಟ್ಟು ದಂಡವಿದೆ. ಅವನು ನಿರ್ದೋಷಿಗಳ ಪಟ್ಟಿಯಲ್ಲಿ ಇಲ್ಲ, ಅವನು ಸಂಪೂರ್ಣ ಹೊರಗಿದ್ದಾನೆ, ಹೊರಗಿನವರಿಗಿಂತಲೂ ಹೊರಗಿದ್ದಾನೆ. ಆದ್ದರಿಂದ ಎಲ್ಲಾ ಮಕ್ಕಳು ಯೋಚಿಸುತ್ತಾರೆ, ಅರೆ, ನಿಮಗೆ ತಿಳಿದಿರುವಾಗ ತಂದೆ ಹೇಳುತ್ತಿದ್ದಾರೆ, ಇಲ್ಲಿ ಒಂದು ಗುಂಡಿ ಇದೆ, ಅದರ ಮೇಲೆ ಚೆನ್ನಾಗಿ ಡೆಕೋರೇಷನ್ ಇದೆ ಮತ್ತು ತಂದೆಗೆ ಗೊತ್ತಿದೆ, ಡೈರೆಕ್ಟರ್ಗೂ ಗೊತ್ತಿದೆ, ಈ ಗುಂಡಿಯಲ್ಲಿ ಬೀಳಬಾರದು, ಇದರ ಮೇಲಿಂದ ಜಿಗಿಯಬೇಕು ಎಂದು. ಮತ್ತು ನೀವು ಹೇಳುತ್ತೀರಿ, ಇಲ್ಲ ಇಲ್ಲ, ಜಿಗಿಯುವುದರಿಂದ ಏನೂ ಆಗುವುದಿಲ್ಲ, ನಾವು ನಡೆಯಬೇಕು ಎಂದು. ಆಗ ಏನು ಮಾಡುತ್ತೀರಿ? ಆಗ ಅವನನ್ನು ನಿರ್ದೋಷಿ ಎನ್ನಲಾಗುತ್ತದೆಯೇ? ಇಲ್ಲ. ನಿರ್ದೋಷಿ ಎಂದರೆ ಆ ಪಾಪದವನಿಗೆ ಇಲ್ಲಿ ಗುಂಡಿ ಇದೆ ಎಂದು ಗೊತ್ತೇ ಇಲ್ಲವೋ ಅವನನ್ನಂತೂ ಒಂದು ಬಾರಿ ಉಳಿಸುತ್ತಾರೆ. ಯಾರು ತಿಳಿದು ಬೀಳುತ್ತಾರೋ ಅವರನ್ನು ಖಂಡಿತವಾಗಿಯೂ ಉಳಿಸುವುದಿಲ್ಲ. ಏಕೆಂದರೆ ನೀವು ಗೊತ್ತಿದ್ದು ಅದರಲ್ಲಿ ಹೋಗಿದ್ದೀರಿ. ಯಾರಿಗೆ ಇಲ್ಲಿ ಗುಂಡಿ ಇದೆ ಎಂದು ಗೊತ್ತಿಲ್ಲವೋ ಅವರು ಮುಳುಗಿದರೆ ಅವರನ್ನು ತಕ್ಷಣ ಹೊರತೆಗೆಯುತ್ತಾರೆ. ಪಕ್ಕಕ್ಕೆ ಕರೆದೊಯ್ದು ಸ್ನಾನ ಮಾಡಿಸಿ ತೊಳೆದು ಸ್ವಚ್ಛಗೊಳಿಸುತ್ತಾರೆ. ಏಕೆಂದರೆ ಅವರಿಗೆ ಗೊತ್ತಿರಲಿಲ್ಲ ಅವರು ನಿರ್ದೋಷಿ. ಯಾರಿಗೆ ಗೊತ್ತಿದ್ದು ಅವರು ನಿರ್ದೋಷಿಗಳ ಪಟ್ಟಿಯಿಂದ ಸಂಪೂರ್ಣ ಹೊರಗಿದ್ದಾರೆ. ಯಾರೋ ಹೇಳಿದರು, ಬಾಬಾ, ಒಂದು ಮಾತು, ಕರ್ಮಗಳ ಬಗ್ಗೆಯಂತೂ ಸಾಮಾನ್ಯವಾಗಿ ಎಲ್ಲ ಆತ್ಮಗಳಿಗೆ ಗೊತ್ತಿದ್ದೇ ಇದೆ, ಬಹುತೇಕ ಜನರಿಗೆ ಗೊತ್ತಿದೆ. ಮಕ್ಕಳು ಹೇಳಿದರು, ಆದರೂ ಇವರು ನಿರ್ದೋಷಿಗಳೇ? ನೀವು ಹೇಳುತ್ತಿರುವವರು ಬಹುತೇಕ ಎಲ್ಲರಿಗೂ ಗೊತ್ತಿದೆ, ಆದರೆ ಕೆಲವು ಮಕ್ಕಳು ನಿರ್ದೋಷಿಗಳಾಗಿರುತ್ತಾರೆ. ಉದಾಹರಣೆಗೆ, ಒಬ್ಬ ರಾಜನಿದ್ದಾನೆ ಮತ್ತು ಅವನ ಪ್ರಜೆಗಳಿದ್ದಾರೆ. ಈಗ ರಾಜ ಒಳ್ಳೆಯ ಕರ್ಮ ಮಾಡುತ್ತಿದ್ದರೆ ಪ್ರಜೆಗಳು ಏನು ಮಾಡುತ್ತಾರೆ? ಹೌದು ಸ್ವಾಮಿ, ಸರಿ ತಾನೆ. ರಾಜ ತಪ್ಪು ಮಾಡುತ್ತಿದ್ದರೆ ಪ್ರಜೆಗಳು ಹೇಳುತ್ತಾರೆ, ಹೌದು ಸ್ವಾಮಿ, ಅರ್ಥವಾಯಿತೇ? ಅರ್ಥವಾಗಲಿಲ್ಲವೇ? ಆದ್ದರಿಂದ ಯಾರು ಅನುಸರಿಸುತ್ತಿದ್ದಾರೋ ಅವರು ನಿರ್ದೋಷಿಗಳು, ಆದರೆ ಯಾರು ಅನುಸರಿಸುವಂತೆ ಮಾಡುತ್ತಿದ್ದಾರೋ ಅವರು ಅತಿ ದೊಡ್ಡ ದೋಷಿಗಳು ಮತ್ತು ಅದರಲ್ಲಿ ಪ್ರಜೆಗಳಿಗೂ ಅವಕಾಶ ಸಿಗುತ್ತದೆ. ಒಂದು ವೇಳೆ ತಪ್ಪಾಗುತ್ತಿದ್ದರೆ ಧ್ವನಿ ಎತ್ತುವ ಅಧಿಕಾರವಿದೆ. ಯಾರು ಧ್ವನಿಯನ್ನೇ ಎತ್ತುವುದಿಲ್ಲವೋ ಮತ್ತು ಯಾರು ಧ್ವನಿ ಎತ್ತಿ ಯಾವುದೋ ಕಾರಣದಿಂದ ರಾಜನ ಕೈಯಿಂದ ಶರೀರ ಬಿಡುತ್ತಾರೋ ಅವರ ಪದವಿ ಉನ್ನತವಾಗಿರುತ್ತದೆ ಎನ್ನಲಾಗುತ್ತದೆ. ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಗಾಯನವಿದೆ. ಯಾರೋ ಒಬ್ಬರು ತಪ್ಪಿನ ವಿರುದ್ಧ ಧ್ವನಿ ಎತ್ತಿದರು, ಆಗ ಕೊಲ್ಲಲ್ಪಟ್ಟರು. ಹೌದು ಸೋದರ, ಕೊಲ್ಲಲ್ಪಟ್ಟರು. ಆದರೆ ಅವರ ಮುಂದಿನ ಜನ್ಮವನ್ನು ನೋಡಿದ್ದೀರಾ? ಧ್ವನಿ ಎತ್ತುವುದು ಕೂಡ ಯುಕ್ತಿಯಿಂದಿರಬೇಕು. ಹಾಗೆಂದು ಎಲ್ಲಿಯಾದರೂ ಹೋಗಿ ಗುದ್ದಾಡಿ ವಿನಾಕಾರಣ ಸಾಯಬಾರದು. ಹೌದು, ಇದು ಕೂಡ ಮೂರ್ಖತನದ ಲಕ್ಷಣ. ಧ್ವನಿ ಎತ್ತುವ ಅರ್ಥವೆಂದರೆ ಯುಕ್ತಿಯುಕ್ತವಾಗಿರುವುದು. ಮತ್ತು ಬಾಬಾ ಈ ಬುದ್ಧಿಯನ್ನು ಕೇವಲ ಒಬ್ಬರಿಗೆ ಕೊಟ್ಟಿದ್ದಾರೆ ಎಂದಲ್ಲ, ಎಲ್ಲರಿಗೂ ಕೊಟ್ಟಿದ್ದಾರೆ. ಆದರೆ ಬಳಸುವುದಿಲ್ಲ, ಏಕಾಂತದಲ್ಲಿ ಕುಳಿತುಕೊಳ್ಳುವುದಿಲ್ಲ. ಆದ್ದರಿಂದ ಯಾರು ಮೊದಲು ರಾಜರಾಗಿದ್ದಾರೋ ಅವರು ಏಕಾಂತದಲ್ಲಿ ಕುಳಿತು ಯೋಚಿಸುತ್ತಿದ್ದರು,
ಚಿಂತನೆ ಮಾಡುತ್ತಿದ್ದರು. ಏಕಾಗ್ರತೆಯಿಂದ ಪೂರ್ಣ ಗಮನವಿಟ್ಟು ಕಣ್ಣುಗಳನ್ನು ಮುಚ್ಚಿ ಯೋಚಿಸುತ್ತಿದ್ದರು. ಅವರ ಬುದ್ಧಿಯಲ್ಲಿ 84 ಜನ್ಮಗಳ ಯಾವ ರೀಲ್ ತುಂಬಿದೆಯೋ ಅದು ರಿಪೀಟ್ ಆಗುತ್ತಿತ್ತು ಮತ್ತು ತಂದೆಯ ಶಕ್ತಿ ಸಿಗುತ್ತಿತ್ತು. ಅದರಂತೆ ಹೋರಾಡುವ ಯುಕ್ತಿಗಳನ್ನು ಮಾಡುತ್ತಿದ್ದರು. ಆದ್ದರಿಂದ ಮಕ್ಕಳೇ, ಏನಾಗುತ್ತಿದ್ದೀರಿ? ರಾಜ. ಹೌದು, ಅರ್ಥವಾಯಿತೆ? ಏನಾಗುತ್ತಿದ್ದೀರಿ? ನೀವು ಯಾರಿಗೆ ಏನನ್ನು ಕಲಿಸುತ್ತೀರೋ ಅವರು ಅದನ್ನೇ ಕಲಿಯುತ್ತಾರೆ. ಒಂದು ವೇಳೆ ನೀವು ತಪ್ಪು ಕಲಿಸಿದರೆ ದೋಷಿ ನೀವು, ಅವರಲ್ಲ. ಏಕೆಂದರೆ ಅವರು ಸಮರ್ಪಣೆಯಾಗಲು ನಿಮ್ಮ ಬಳಿ ಬಂದಿದ್ದಾರೆ. ನೀವು ಎಲ್ಲಿ ಕೂರಿಸುತ್ತೀರೋ, ಏನನ್ನು ಉಣಿಸುತ್ತೀರೋ ಎಲ್ಲಾ ಮಕ್ಕಳು ಬಂದಿದ್ದಾರೆ. ಯಾರಿಗೆ ತಂದೆಯ ಬಗ್ಗೆ ಗೊತ್ತಿದೆಯೋ ತಂದೆ ಬರುತ್ತಿದ್ದಾರೆ, ತಂದೆಯ ಪಾತ್ರ ನಡೆಯುತ್ತಿದೆ. ಆ ಎಲ್ಲ ಮಕ್ಕಳಿಗೆ ತಂದೆ ಹೇಳುತ್ತಿದ್ದಾರೆ, ನಿಮ್ಮ ಸಂಪರ್ಕಕ್ಕೆ ಯಾರು ಬಂದಿದ್ದಾರೋ ಅವರಿಗೆ ತಪ್ಪು ಕಲಿಸಿದರೆ ಅವರ ದೋಷಿ ಅವರಲ್ಲ, ಅದರ ದೋಷಿ ನೀವಾಗಿರುತ್ತೀರಿ. ಏಕೆಂದರೆ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಎಂದು ಗೊತ್ತಿದೆ. ಅದರ ನಂತರವೂ ಅವರಿಗೆ ಸರಿ ತಪ್ಪಿನ ತಿಳುವಳಿಕೆ ಕೊಡದಿದ್ದರೆ ನೋಡಿ, ನೀವು ನಿಮ್ಮ ಕಡೆಯಿಂದ ಒಳ್ಳೆಯದನ್ನು ಮಾಡಿ ಅವರು ತಪ್ಪು ಮಾಡಿದರೆ ಅವರು ದೋಷಿ ಎನಿಸಿಕೊಳ್ಳುತ್ತಾರೆ. ಆದರೆ ಒಂದು ವೇಳೆ ನೀವು ತಪ್ಪು ಕಲಿಸಿಕೊಟ್ಟರೆ, ತಂದೆಯ ಮಕ್ಕಳು ತಪ್ಪು ಕಲಿಸಿಕೊಟ್ಟರೆ ಆಗ ದೋಷಿ ಅವರಲ್ಲ, ದೋಷಿ ಆಗ ನೀವು ಮಕ್ಕಳು ಆಗಿರುತ್ತೀರಿ. ಸರಿ ತಾನೆ? 100ಕ್ಕೆ 100 ದೋಷ ಅವರಿಗೆ ತಟ್ಟುತ್ತದೆಯೇ? ಹೌದು, 100ಕ್ಕೆ 100 ತಟ್ಟುತ್ತದೆ. ಏಕೆ ತಟ್ಟುವುದಿಲ್ಲ? ದೋಷವಂತೂ ಯಾವ ಶರೀರ ನೋಡಿ, ಏಕೆಂದರೆ ಅವರು ಪೂರ್ಣವಾಗಿ ಸಮರ್ಪಿತರಾಗಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ಈಗ ಯಾರಾದರೂ ಮಕ್ಕಳು ಬಂದು ಬಾಬಾ ನಾವು ಪೂರ್ಣವಾಗಿ ಸಮರ್ಪಿತರಾಗಿದ್ದೇವೆ ಎಂದು ಹೇಳಿದರೆ ಮತ್ತು ತಂದೆ ಏನಾದರೂ ದಾರಿ ತಪ್ಪು ತೋರಿಸಿದರೆ, ತಪ್ಪು ಮಾಡಿಸಿದರೆ ಅವರ ದೋಷ ಎನ್ನಲಾಗುವುದಿಲ್ಲ. ಆ ದೋಷ ತಂದೆಯದ್ದಾಗಿರುತ್ತದೆ. ನಂತರ ಅದರ ಲೆಕ್ಕಾಚಾರ ಇರುತ್ತದೆ. ಆದರೆ ದಾರಿ ಸರಿಯಾಗಿದ್ದರೆ, ಒಳ್ಳೆಯದಾಗಿದ್ದರೆ ದೋಷ ಯಾರ ಮೇಲೂ ಇರುವುದಿಲ್ಲ. ಭಾಗ್ಯ ಅವರದ್ದು ತಯಾರಾಗುತ್ತಿದೆ, ಫಲ ತಂದೆಗೂ ಸಿಗುತ್ತಿದೆ. ತಂದೆ ಎಂದರೆ ಶಿವ ತಂದೆಯಲ್ಲ, ಏಕೆಂದರೆ ಅವರು ಸರ್ವ ಖಜಾನೆಗಳ ಮಾಲೀಕರು. ಕೀಲಿಯೂ ನಮ್ಮ ಬಳಿ ಬರುತ್ತದೆ ಅಲ್ಲವೇ? ಹಾಗಾದರೆ ಇದು ದೋಷಿ ಮತ್ತು ನಿರ್ದೋಷಿ, ಇದರ ಅರ್ಥ ಇದಾಗಿದೆ. ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತ ಬಾಪ್ತಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಡಬಲ್ ವಜ್ರಭವ. ನೀವು ಸದಾ ತಂದೆಯ ಸ್ಮೃತಿ ಸ್ವರೂಪ ಮಕ್ಕಳಾಗಿದ್ದೀರಿ. ನೀವು ಹೇಗೆ ತಂದೆಯನ್ನು ನೆನಪು ಮಾಡುತ್ತೀರೋ ಹಾಗೆಯೇ ತಂದೆಯೂ ನಿಮ್ಮನ್ನು ನೆನಪು ಮಾಡುತ್ತಾರೆ. ತಂದೆಯನ್ನು ಆತ್ಮಗಳು ನೆನಪು ಮಾಡುತ್ತವೆ ಮತ್ತು ನೀವು ಮಹಾನ್ ಆತ್ಮಗಳನ್ನು ಸ್ವಯಂ ತಂದೆಯೇ ನೆನಪು ಮಾಡುತ್ತಾರೆ. ನೀವು ಬಾಪ್ತಾದಾರವರ ಶಿರದ ಕಿರೀಟ, ತಲೆಯ ಕಿರೀಟದ ಸತ್ಯವಾದ ವಜ್ರಗಳಾಗಿದ್ದೀರಿ. ಒಂದು ವಜ್ರ ಎಂದರೆ ಒಳೆಯುವ ವಜ್ರ, ಎರಡನೆಯದು ಅತಿ ಮುಖ್ಯವಾದ ಶ್ರೇಷ್ಠ ಪಾತ್ರ ನಿರ್ವಹಿಸುವ ಹೀರೋ ಪಾತ್ರಧಾರಿ, ಹೀರೋ ಹೀರೋಯಿನ್. ಹಾಗಾದರೆ ಡಬಲ್ ವಜ್ರ ಆಗಿದ್ದೀರಲ್ಲವೇ? ಆದ್ದರಿಂದ ಸದಾ ಈ ನಶೆಯಲ್ಲಿರಿ, ನೀವು ಡಬಲ್ ವಜ್ರ ಆಗಿದ್ದೇವೆ ಎಂದು. ಒಳ್ಳೆಯದು. ಓಂ ನಮಃ ಶಿವಾಯ.